ನಮಸ್ಕಾರ, ಯು ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಲಕ್ಷ್ಮೀನಂದ ಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಪಾರ್ಟಿ ನೆಪ ಮಾಡಿ ಪುಸಲಾಯಿಸಿ ಸ್ನೇಹಿತನನ್ನ ಬರ್ಬರವಾಗಿ ಕೊಚ್ಚಿ ಕೊಲೆ, ಜಮೀನು ವಿಚಾರವಾಗಿ ಕೊಲೆ ಶಂಕೆ. ಗಂಗಮ್ಮ ದೇವಿ ವಿಗ್ರಹದ ಮೇಲೆ ಕಾಲಿಟ್ಟು ಜಳಕ ಪ್ರಕರಣ, ಹಿಂದೂ ಪರ ಸಂಘಟನೆಗಳಿಂದ ಆಕ್ರೋಶ, ಬಂಧಿಸುವಂತೆ ಆಗ್ರಹಿಸಿ ಜಿಲ್ಲಾ ವರಿಷ್ಠಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ. ಇದ್ದಕ್ಕಿದ್ದಂತೆ ಸುರಿದ ಜೋರು ಮಳೆ, ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಕಾಮಗಾರಿ ಹಿನ್ನೆಲೆ ಕೆರೆಯಂತಾಯಿತು ಚಿಕ್ಕಬಳ್ಳಾಪುರ ಎಂಜಿ ರಸ್ತೆ, ಗಂಟೆಗಟ್ಟಲೆ ಸಂಚಾರ ಸ್ಥಗಿತ. ಒಂಟಿ ಮಹಿಳೆ ಮನೆಗೆ ಮಧ್ಯರಾತ್ರಿ ನುಗ್ಗಿದ ಗುಂಪು, ಜಮೀನು ಮಾರಾಟ ವಿಚಾರವಾಗಿ ಗಲಾಟೆ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ. ವಾರ್ತೆಗಳ ವಿವರ. ಯುವ ರೈತ ಟ್ರ್ಯಾಕ್ಟರ್ ಕೊಂಡ ಖುಷಿಯಲ್ಲಿದ್ದ. ಅದೇ ಖುಷಿಯನ್ನ ಹಂಚಿಕೊಳ್ಳಲು ಸ್ನೇಹಿತರು ಪುಸಲಾಯಿಸಿದ್ರು. ಪಾರ್ಟಿಗೂ ಒಪ್ಪಿ ಆಯೋಗ ತೋಟದಲ್ಲೇ ಬಿರಿಯಾನಿಯನ್ನ ತಯಾರಿಸಿದ್ದ. ಇದೇ ಸಂದರ್ಭವನ್ನ ಹೊಂಚು ಹಾಕಿ ಕಾದಿದ್ದು ಹಳೆ ದ್ವೇಷವೋ ಅಥವಾ ಅವನ ಏಳಿಗೆಯನ್ನ ಸಹಿಸದೆ ಜಮೀನು ಗಲಾಟೆ ವಿಚಾರವೋ ಗೊತ್ತಿಲ್ಲ. ಪಾರ್ಟಿ ಕೊಡುತ್ತಿದ್ದ ಸ್ನೇಹಿತನನ್ನೇ ಕೊಚ್ಚಿ ಕೊಲೆ ಮಾಡಿರುವ ಸ್ನೇಹದ್ರೋಹಿ ಘಟನೆ ನಡೆದು ಹೋಗಿದೆ. ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡಹಳ್ಳಿ ಗ್ರಾಮದ ಯುವ ರೈತ ನರಸಿಂಹಮೂರ್ತಿ ಹೊಸ ಟ್ರ್ಯಾಕ್ಟರ್ ಕೊಂಡ ಖುಷಿಯಲ್ಲಿ ಸ್ನೇಹಿತರೊಂದಿಗೆ ಪಾರ್ಟಿ ಕೊಡಿಸಲು ಮುಂದಾಗಿದ್ದ. ಸ್ನೇಹಿತ ಒತ್ತಾಯದ ಮೇರೆಗೆ ತೋಟದಲ್ಲಿಯೇ ಪಾರ್ಟಿ ಕೊಡಿಸಲು ಚಿಕನ್ ಬಿರಿಯಾನಿ ರೆಡಿಯಾಗಿತ್ತು. ಆದರೆ ಆ ನತದೃಷ್ಟ ನರಸಿಂಹಮೂರ್ತಿ ಇದೇ ಪಾರ್ಟಿಯಲ್ಲಿ ತನ್ನ ಕೊಲೆಯಾಗಿ ಹೋಗುತ್ತೆ ಎಂದು ಊಹಿಸಿರಲಿಲ್ಲ. ಈ ಹಿಂದೆ ಜಮೀನು ಗಲಾಟೆ ವಿಚಾರವನ್ನೇ ತಲೆಯಲ್ಲಿಟ್ಟುಕೊಂಡಿದ್ದ ಸುರೇಶ್ ಎಂಬಾತ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿಬಿಟ್ಟಿದ್ದಾನೆ. ಈತನ ಚೀರಾಟ ಕೇಳಿ ದೂರದಲ್ಲಿದ್ದ ಇತರೆ ಸ್ನೇಹಿತರು ಬರುವ ವೇಳೆಗೆ ಸುರೇಶ್ ನಾಪತ್ತೆ ಆಗಿದ್ದಾನೆ. ಕಳೆದ ಕೆಲ ದಿನಗಳಿಂದ ಸುರೇಶ್ ಹಾಗೂ ನರಸಿಂಹಮೂರ್ತಿ ಕುಟುಂಬಗಳ ನಡುವೆ ಜಮೀನಿಗಾಗಿ ಗಲಾಟೆ ನಡೆದಿತ್ತು ಎನ್ನಲಾಗಿದೆ. ನಿನ್ನೆ ರಾತ್ರಿ ನರಸಿಂಹಮೂರ್ತಿಯನ್ನ ಕೊಲೆ ಮಾಡುವ ಸಂಚು ರೂಪಿಸಿ ಸ್ನೇಹಿತರ ಜೊತೆ ಪಾರ್ಟಿ ಮಾಡುವ ಪ್ಲಾನ್ ಮಾಡಿದ್ದ. ತಮ್ಮ ತೋಟದ ಬಳಿ ಸ್ನೇಹಿತರ ಜೊತೆ ಪಾರ್ಟಿ ಮಾಡುತ್ತಿರುವಾಗಲೇ ಘಟನೆ ನಡೆದು ಹೋಗಿದೆ. ಮಾಹಿತಿ ಗೊತ್ತಾಗಿ ಸ್ಥಳಕ್ಕೆ ಪೆರೇಸಂದ್ರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಆತನ ಜೊತೆಗೆ ಪಾರ್ಟಿ ಮಾಡಲು ಆಗಮಿಸಿದ 4 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಆದರೆ ಪ್ರಮುಖ ಆರೋಪಿ ಸುರೇಶ್ ತಲೆಮರೆಸಿಕೊಂಡಿದ್ದಾನೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ದೊಡ್ಡಹಳ್ಳಿಯಲ್ಲಿ ಘಟನೆ ನಡೆದು ಬಂದಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮೂರು ದಿನಗಳ ಹಿಂದೆ ಶ್ರೀನಿವಾಸ ಸಾಗರದಲ್ಲಿ ಪ್ರವಾಸಿಗರ ದಂಡಿನಲ್ಲಿ ಅನ್ಯ ಕೋಮಿನ ಯುವತಿಯೊಬ್ಬರು ಡ್ಯಾಂ ಮುಂದೆ ಸ್ಥಾಪಿಸಿದ್ದ ಗಂಗಮ್ಮ ದೇವಿ ವಿಗ್ರಹದ ಮೇಲೆ ಕಾಲಿಟ್ಟುಕೊಂಡು ಸ್ನಾನ ಮಾಡುತ್ತಿದ್ದ ವಿಡಿಯೋ ವೈರಲ್ ಆಗಿ ಸುದ್ದಿಯಾಗಿತ್ತು. ಅದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಹಿಂದೂ ಪರ ಸಂಘಟನೆಗಳು ಇಂದು ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ರು. ನಂತರ ಶ್ರೀನಿವಾಸ ಸಾಗರ ಡ್ಯಾಂಗೆ ತೆರಳಿ ಗಂಗಮ್ಮ ದೇವಿ ವಿಗ್ರಹಕ್ಕೆ ಪೂಜೆಯನ್ನ ಸಲ್ಲಿಸಿದ್ರು. ಚಿಕ್ಕಬಳ್ಳಾಪುರ ತಾಲೂಕು ಪುರಾಣ ಪ್ರಸಿದ್ಧ ತಾಣ ಶ್ರೀನಿವಾಸ ಸಾಗರ ಕೆರೆ ತುಂಬಿ ಹರಿಯುತ್ತಿದೆ. ಹಳೆಯ ಪುರಾತನ ಕಾಲದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಪುನರ್ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಇದೊಂದು ಹಿಂದೂಗಳ ಧಾರ್ಮಿಕ ಕ್ಷೇತ್ರವಾಗಿಯೂ ಹೊರಹೊಮ್ಮಿದೆ. ಶ್ರೀನಿವಾಸ ಸಾಗರ ತುಂಬಿ ಹರಿಯುತ್ತಿರುವುದರಿಂದ ಈಗ ಪ್ರತಿದಿನ ನೂರಾರು ಪ್ರವಾಸಿಗರು ಇಲ್ಲಿಗೆ ಬರುತ್ತಿರುತ್ತಾರೆ. 3 ದಿನಗಳ ಹಿಂದೆ ಪ್ರವಾಸಿಗರ ದಂಡಿನಲ್ಲಿದ್ದ ಕೆಲವು ಮುಸ್ಲಿಂ ಯುವತಿಯರು ಕೂಡಿ ಹರಿಯುತ್ತಿರುವ ನೀರಿನಲ್ಲಿ ಸ್ನಾನ ಮಾಡುವಾಗ ಡ್ಯಾಂ ಕೆಳಗಿದ್ದ ಗಂಗಮ್ಮ ದೇವಿ ವಿಗ್ರಹದ ಮೇಲೆ ಕಾಲಿಟ್ಟು ಜಳಕ ಮಾಡುತ್ತಿರುವುದನ್ನು ಯಾರೋ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಆ ನಂತರ ಮಾಧ್ಯಮದಲ್ಲಿ ಅದು ಸುದ್ದಿಯಾಗಿಯೂ ಹೋಗಿತ್ತು. ಈ ಮಾಹಿತಿ ಸಂಗ್ರಹಿಸಿದ ಹಿಂದೂ ಪರ ಸಂಘಟನೆಗಳು, ಬಿಜೆಪಿ ಮುಖಂಡರು ಇಂದು ಎಸ್ಪಿ ಕಚೇರಿಗೆ ತೆರಳಿ ಪ್ರತಿಭಟನೆ ನಡೆಸಿ ವರಿಷ್ಠ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅನ್ಯ ಧರ್ಮೀಯ ಹಾಗೂ ಆ ಯುವತಿಯನ್ನ ಗುರುತಿಸಿ ಆ ಕೂಡಲೇ ಬಂಧಿಸಬೇಕು ಎಂದು ಎಚ್ಚರಿಕೆ ನೀಡಿದರು. ಮನವಿ ಸ್ವೀಕರಿಸಿದ ಎಸ್ಪಿ ಕುಶಾಲ್ ಚೌಕ್ಸೆ ಕೆಲವು ಮಾಧ್ಯಮಗಳಲ್ಲಿ ಸುದ್ದಿಯಾಗಿದ್ದನ್ನೇ ಗಮನಿಸಿ
ಪ್ರಕರಣದ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಯಾರು ಆ ವಿಡಿಯೋ ವೈರಲ್ ಮಾಡಿದವರು ಎನ್ನುವುದನ್ನು ಪತ್ತೆ ಮಾಡಲಾಗುತ್ತಿದೆ. ಯಾರೂ ಕಾನೂನು ಕೈಗೆತ್ತಿಕೊಳ್ಳಬಾರದು, ಪೊಲೀಸರು ತಲಾಶಿಯಲ್ಲಿದ್ದಾರೆ ಎಂದು ತಿಳಿಸಿದರು. ಕಾನೂನು ಪ್ರಕಾರ ಏನಿದೆ ಕಾನೂನು ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಏನಾದರೂ ಈ ಥರದ್ದು ಘಟನೆ ಆಗಿದೆ ಆ ವಿಚಾರ ಬಗ್ಗೆ ಈ ಮೆಮೊರೆಂಡಮ್ ಅಲ್ಲಿ ಕೂಡ ತಾವೆಲ್ಲರೂ ಏನೇನು ಮೆನ್ಷನ್ ಮಾಡಬೇಕು. ಕಾನೂನು ಮೇಲೆ ನಂಬಿಕೆ ಇರಬೇಕು. ನಾವು ನಮ್ಮ ಕೆಲಸ ಏನಿದೆ ಅದನ್ನು ಬೇಗವಾಗಿ ನಾವು ಇನ್ವೆಸ್ಟಿಗೇಟ್ ಮಾಡಿ ಪತ್ತೆ ಮಾಡ್ತೀವಿ ಕೇಸಲ್ಲಿ. ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಮಾತನಾಡಿ, ಹಿಂದೂಗಳ ಶಾಂತಿ ದೂತರು ಈ ಘಟನೆ ಧಾರ್ಮಿಕ ಭಾವನೆಯನ್ನು ಕೆರಳಿಸುತ್ತಿದೆ. ಅದೇ ಮುಸ್ಲಿಂ ಧರ್ಮದ ದೇವರುಗಳಿಗೆ ಧಕ್ಕೆಯಾದರೆ ಅವರು ಪೊಲೀಸ್ ಠಾಣೆಗೆ ಬೆಂಕಿ ಇಡುವ ಕೆಲಸ ಮಾಡುತ್ತಿದ್ದರು. ಶಾಸಕರು ಜನಪ್ರತಿನಿಧಿಗಳು ಮನೆಗೆ ನುಗ್ಗಿ ಹೊಡೆಯುತ್ತಿದ್ದರು. ಆದರೆ ನಾವು ಕಾನೂನು ಸುವ್ಯವಸ್ಥೆಗೋಸ್ಕರ ಅಂತಹ ಕೃತ್ಯವನ್ನ ಮಾಡೋಲ್ಲ. ಶ್ರೀನಿವಾಸ ಸಾಗರ ಪ್ರಕರಣದಲ್ಲಿ ತಪ್ಪೆಸಗಿರುವ ಈ ಯುವತಿಯರು ಎಲ್ಲಿದ್ದರೂ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೆತ್ತಿಕೊಳ್ಳಬೇಕೆಂದು ಒತ್ತಾಯಿಸಿದರು. ಓಡಿ ಹೋಗ್ತಕ್ಕಂಥ ಏನಿದೆ ಈ ಒಂದು ಶ್ರೀನಿವಾಸ ಸಾಗರ ಏನು ಕೆರೆ ಇದೆ, ಕೆರೆ ಸಾಕಷ್ಟು ನೀರು ಕೋಡಿಯಲ್ಲಿ ಕೆಳಗಡೆ ನಾವು ತಿಳಿಸ್ಕೊಡ್ಬೇಕಾಗತ್ತೆ ಅವ್ರಿಗೆ. ಹಂಗಾಗಿ ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅವ್ರನ್ನ ಕರೆಸಿ ತಿದ್ದಿಸಿ ಇರ್ತಕ್ಕಂಥ ಮುಸಲ್ಮಾನ್ ಬಾಂಧವರಿಗೆ ಎಲ್ಲರಿಗೂ ಕೂಡ ಅವ್ರ ಮಕ್ಕಳಿಗೆ ಸಂಸ್ಕೃತಿ ಹೇಳ್ಕೊಡ್ಬೇಕು. ಹಿಂದೂ ಜಾತಿನೇ ಕೂಡ ನಾವು ಹೆಂಗೆ ಪ್ರೀತಿ ಮಾಡ್ತೀವಿ ಅವ್ರು ಗೌರವ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಆಗ್ರಹ. ಇನ್ನು ಪ್ರತಿಭಟನೆ ನಂತರ ಶ್ರೀನಿವಾಸ ಸಾಗರಕ್ಕೆ ತೆರಳಿದ ಮುಖಂಡರು ಅಲ್ಲಿ ಮೈಲಿಗೆಯಾಗಿದ್ದ ಗಂಗಮ್ಮಂಗೆ ಆ ವಿಗ್ರಹಕ್ಕೆ ಹಾರ ಹಾಕಿ ಪೂಜೆ ಸಲ್ಲಿಸಿ ಘಟನೆ ಮರುಕಳಿಸಬಾರದೆಂದು ಸಾರ್ವಜನಿಕರಿಗೆ ತಿಳಿಸಿದರು. ಇನ್ನು ಈ ವೇಳೆ ಹಿಂದೂಪರ ಸಂಘಟನೆ ಮುಖಂಡರಾದ ಮಾಜಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಸಂದೀಪ್ ರೆಡ್ಡಿ, ವಿಎಚ್ಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಮಂಜುನಾಥ್, ಮಾಧ್ಯಮ ಪ್ರಮುಖ ಮಧುಚಂದ್ರ, ಅನು ಆನಂದ್, ಅಭಿಷೇಕ್, ಪೋಷಿಟಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್, ಅರ್ಚಕ ಮಧುಸೂದನ್ ಇತರರು ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 234ರ ಕಾಮಗಾರಿ ಹಿನ್ನೆಲೆ ಇಂದು ಮಧ್ಯಾಹ್ನ ಇದ್ದಕ್ಕಿದ್ದಂತೆ ಸುರಿದ ಜೋರು ಮಳೆಗೆ ದರ್ಗಾ ಬಳಿ ಎರಡೂ ಕಡೆಯಿಂದ ನುಗ್ಗಿ ನೀರು ಒಟ್ಟಿಗೆ ನುಗ್ಗಿ ಕೆರೆಯಂತಾಯಿತು. ಜನ ಮತ್ತು ವಾಹನ ಸಂಚಾರ ಸ್ಥಗಿತಗೊಂಡಿತ್ತು. ಸಂಚಾರ ಬಂದಾಗುತ್ತಿದ್ದಂತೆ ಪೊಲೀಸರಾಗಲಿ ನಗರಸಭೆಯವರಾಗಲಿ ಬಂದು ಕ್ರಮ ಜರುಗಿಸಲಿಲ್ಲ. ಅಲ್ಲಿದ್ದ ಸಾರ್ವಜನಿಕರೇ ಮೂರೂ ಕಡೆಯಿಂದ ನುಗ್ಗಿದ ವಾಹನಗಳ ನಿಲುಗಡೆಯನ್ನ ಮಾಡಿ ನೀರು ಹೊರಹೊಬ್ಬಿದ ನಂತರ ಸಂಚಾರವನ್ನ ತಿಳಿಗೊಂಡಿತು. ಹೌದು, ಚಿಕ್ಕಬಳ್ಳಾಪುರ ನಗರವನ್ನ ಗುರುತಿಸೋದೇ ಎರಡು ಮುಖ್ಯ ರಸ್ತೆಗಳು. ಒಂದು ಬಿಬಿ ರಸ್ತೆ, ಮತ್ತೊಂದು ಎಂಜಿ ರಸ್ತೆ. ಈಗ ಎಂಜಿ ರಸ್ತೆ ಮೂಲಕ ರಾಷ್ಟ್ರೀಯ ಹೆದ್ದಾರಿ 234 ಕಾಮಗಾರಿ ನಡೆಯುತ್ತಿದೆ. ಅದಕ್ಕಾಗಿ ಎಪಿಎಂಸಿ ಮಾರುಕಟ್ಟೆಯಿಂದ ಮಧ್ಯಭಾಗ ಮುಷ್ಕಿನ್ ಶವಾಲಿ ದರ್ಗದವರೆಗೂ ಒಂದು ಕಡೆ ರಸ್ತೆ ರಿಪೇರಿ ಮಾಡಲಾಗುತ್ತಿದೆ. ಮೊದಲೇ ಮಳೆ ಬಂದ್ರೆ ಕೆರೆಯಂತಾಗಿ ಯಾರೂ ಸಂಚಾರವೇ ಮಾಡಲು ಆಗದಿರುವ ದುಸ್ಥಿತಿಯಲ್ಲಿದ್ದ ವೇಣುಗೋಪಾಲ ಸ್ವಾಮಿ ವೃತ್ತ ಇಂದು ಮಧ್ಯಾಹ್ನ ಇದ್ದಕ್ಕಿದ್ದಂತೆ ಸುರಿದ ಜೋರು ಮಳೆಗೆ ಒಮ್ಮೆಲೆ ಮೂರು ಕಡೆಯಿಂದ ನುಗ್ಗಿದ ನೀರಿನಿಂದ ಚರಂಡಿಗಳು ಭರ್ತಿಯಾಗಿ ಇಡೀ ರಸ್ತೆಯೆಲ್ಲ ಕೆರೆಯಂತಾಯಿತು. ದ್ವಿಚಕ್ರ ವಾಹನಗಳೇ ಮುಂದಕ್ಕೆ ಹೋಗದಂತಾಗಿಬಿಟ್ಟಿತು. ಭಾರೀ ವಾಹನಗಳು, ಶಾಲಾ ವಾಹನಗಳು, ಸರ್ಕಾರಿ ಬಸ್ಗಳು ಗಂಟೆಗಟ್ಟಲೆ ಸಂಚಾರ ಸ್ಥಗಿತಗೊಳಿಸುವಂತಾಯಿತು. ಇಷ್ಟಾದರೂ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಸಂಚಾರ ತಿಳಿಗೊಳಿಸಲಿಲ್ಲ. ಬದಲಿಗೆ ಅಲ್ಲಿದ್ದ ಸಾರ್ವಜನಿಕರೇ ಮುಂದಾಗಿ ವಾಹನ ಸಂಚಾರಕ್ಕೆ ಕ್ರಮ ಕೈಗೊಂಡ್ರು. ನಗರಸಭೆ ಕೆಲ ಪೌರಾಯುಕ್ತರು ಬಂದು ದರ್ಗಾ ಮೊಹಲದಿಂದ ವೇಣುಗೋಪಾಲ ಸ್ವಾಮಿ ದೇವಾಲಯದ ಕಡೆ ಹರಿಯುವ ಚರಂಡಿಯಲ್ಲಿ ಅಡ್ಡಗಟ್ಟಿ ಕಸ ಕಡ್ಡಿ ತೆಗೆದು ನೀರು ಸರಾಗವಾಗಿ ಹರಿಯುವಂತೆ ಮಾಡಿದ್ರು. ರಸ್ತೆ ಕಾಮಗಾರಿ ವಿಳಂಬವೇ ಈ ರೀತಿಯ ಘಟನೆಗಳಿಗೆ ಕಾರಣವಾಗುತ್ತಿದ್ದು, ಹೆದ್ದಾರಿ ಕಾಮಗಾರಿ ಗುತ್ತಿಗೆದಾರರು, ಅಧಿಕಾರಿಗಳು ಕಾಮಗಾರಿಯನ್ನು ಶೀಘ್ರವಾಗಿ ಮುಕ್ತಗೊಳಿಸಿ ಮುಂದೆ ಈ ತರಹ ಸಮಸ್ಯೆಯಾಗದಂತೆ ನೋಡಿಕೊಳ್ಳಲಿ ಎಂದು ನಾಗರಿಕರು, ವಾಹನ ಸವಾರರು ಗೊಣಗಾಡಿಕೊಳ್ತಿದ್ರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅಶ್ರಫ್
ಫರ್ನಿಚರ್ ಶೋರೂಮ್ ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್, ಡೈನಿಂಗ್ ಸೆಟ್, ಕುರ್ಚಿಗಳು, ಮಂಚಗಳು, ಕಬೋರ್ಡ್ ಹಾಗೂ ಮ್ಯಾಟ್ರೆಸಸ್ಗಳು ಲಭ್ಯ ಇದೆ. ಮ್ಯಾಟ್ರೆಸಸ್ ಮೇಲೆ 30% ರಿಂದ 40% ರಿಯಾಯಿತಿ ನೀಡಲಾಗುವುದು. ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ. ಒಮ್ಮೆ ಭೇಟಿ ಕೊಡಿ. ಎಪಿಎಂಸಿ ಮಾರುಕಟ್ಟೆ ಎದುರು, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸುಸಜ್ಜಿತ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಬ್ಯಾಂಕ್ವೆಟ್ ಹಾಲ್ ಲಭ್ಯವಿದೆ. ಬರ್ತ್ಡೇ, ನಾಮಕರಣ, ನಿಶ್ಚಿತಾರ್ಥ, ಕಿಟ್ಟಿ ಪಾರ್ಟಿ, ಸಣ್ಣ ಪುಟ್ಟ ಮದುವೆಗಳು, ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ. ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್, ಲಿಫ್ಟ್ ಸೌಲಭ್ಯ ಇದೆ. ಜಿಕೆ ಕಂಫರ್ಟ್ ನಿಂದ ಕೇವಲ 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಈಶಾ ಫೌಂಡೇಶನ್, ನಂದಿಗಿರಿಧಾಮ, ರಂಗಸ್ಥಳ, ಸ್ಕಂದಗಿರಿ, ಗೋಪಿನಾಥ ಬೆಟ್ಟ, ಸತ್ಯಸಾಯಿ ಆಶ್ರಮ, ಮುದ್ದೇನಹಳ್ಳಿ, ವಿಟಿಯು ಸಿಗಲಿದೆ. ಜಿಕೆ ಕಂಫರ್ಟ್ ಸೇವೆಗಳಿಗಾಗಿ ಆನ್ಲೈನ್ ಬುಕಿಂಗ್ ಅಥವಾ ನೇರವಾಗಿ ಬಂದು ಬುಕಿಂಗ್ ಮಾಡಬಹುದಾಗಿದೆ. ವಿರಾಮದ ನಂತರ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ತಾಲೂಕು ಹಳೆ ಪೆರೇಸಂದ್ರ ಗ್ರಾಮದ ಗಾಯತ್ರಿ ಎನ್ನುವವರು ಮನೆಯಲ್ಲಿ ಮಲಗಿದ್ದಾಗ ರಾತ್ರಿ ಸುಮಾರು 11:15 ವೇಳೆಗೆ ಅದೇ ಗ್ರಾಮದ ಪ್ರಭಾವಿಗಳು ಗುಂಪು ಕಟ್ಟಿಕೊಂಡು ಮನೆಗೆ ನುಗ್ಗಿ ಒಂಟಿ ಮಹಿಳೆ ಅನ್ನೋದನ್ನ ಕೂಡ ನೋಡದೆ ದೊಣ್ಣೆ ಕಲ್ಲುಗಳಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಕಿರುಚಾಟ ಕೇಳಿ ಬಿಡಿಸಲು ಬಂದ ಪಕ್ಕದ ಮನೆಯ ಚಿಕ್ಕಪ್ಪನಿಗೂ ಕೂಡ ದೊಣ್ಣೆಯಿಂದ ಹೊಡೆದು ಪ್ರಾಣ ಬೆದರಿಕೆಯನ್ನ ಹಾಕಿದ್ದಾರೆ ಎಂದು ಗಾಯಗೊಂಡ ಮಹಿಳೆ ಅಳಲನ್ನ ತೋಡಿಕೊಂಡಿದ್ದಾರೆ. ಸರ್, ಇದು ಕೈ ರಾತ್ರಿಯಿಂದ ಇದನ್ನ ಎತ್ತಲಿಕ್ಕೆ ಆಗ್ತಲ್ಲ. ಚಿಕ್ಕಬಳ್ಳಾಪುರ ತಾಲೂಕಿನ ಹಳೆ ಪೆರೇಸಂದ್ರ ವಾಸಿ ಗಾಯತ್ರಿ ಕೋ ರೆಡ್ಡಿ ಎನ್ನುವವರು ತಮಗೆ ಸೇರಿದ ಜಮೀನನ್ನ ಹೈದರಾಬಾದ್ ಮೂಲದ ವಂಪಾವತಿರವರಿಗೆ ಮಾರಿದ್ದು, ಸದರಿ ಕ್ರಯದಾರರು ಸುಮ್ಮನಿದ್ದರೂ ಮಧ್ಯವರ್ತಿಯಾಗಿ ಬಂದಿದ್ದ ಅದೇ ಗ್ರಾಮದ ಪ್ರಭಾವಿ ಮುನಿರಾಜು ಎಂಬಾತ ಗ್ರಾಮದ ನಿವಾಸಿಗಳಾದ ಶ್ರೀನಿವಾಸ್, ಮುನಿರಾಜು, ಮುರಳಿ, ಹೇಮಾವತಿ, ಮಂಜುಳಾ ಮತ್ತು ಅನನ್ಯ ಹಾಗೂ ಪವಿತ್ರ ಇವರೊಟ್ಟಿಗೆ ಗುಂಪು ಕಟ್ಟಿಕೊಂಡು ಒಂದು ರಾತ್ರಿ 11:15 ವೇಳೆ ಬಾಗಿಲನ್ನ ಜೋರಾಗಿ ಕಾಲಿನಿಂದ ಒದ್ದು ಒಳನುಗ್ಗಿ ಕಬ್ಬಿಣದ ರಾಡ್ಗಳಿಂದ ತನ್ನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ. ನಂತರ ತನ್ನ ಬಟ್ಟೆಯನ್ನ ಹರಿದು ಬೀದಿಗೆ ಎಳೆದು ಅವಮಾನಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ತನ್ನ ಕಿರುಚಾಟವನ್ನ ಕೇಳಿ ಎದ್ದು ಬಂದ ಅಕ್ಕಪಕ್ಕದ ಮನೆಯವರು ಚಿಕ್ಕಪ್ಪನಾದ ರಾಮಕೃಷ್ಣ 62 ವರ್ಷ ಮತ್ತು ರತ್ನಮ್ಮ 58 ವರ್ಷ ಇವರುಗಳನ್ನ ಬಿಡಿಸಲು ಅಡ್ಡ ಬಂದಾಗ ಇವರಿಗೂ ಸಹ ತುಂಬಾ ಗಂಭೀರವಾಗಿ ಹೊಡೆದು ಹಲ್ಲೆ ಮಾಡಿದ್ದಾರೆಂದು ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರುವುದು ಯಾವುದೇ ಕ್ರಮ ಜರುಗಿಸಿಲ್ಲ. ನ್ಯಾಯ ಕೊಡಿಸಿ ಎಂದು ಚಿಕ್ಕಬಳ್ಳಾಪುರ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ತೆರಳಿ ಅವರ ಸಹಾಯ ಪಡೆದು ಮಾರಣಾಂತಿಕ ಹಲ್ಲೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ದಾರೆ. FIR ಬುಕ್ ಮಾಡಿದೀವಿ ಅಂತಿದ್ದಾರೆ. ಅದ್ರ ಬಗ್ಗೆ ಏನೇ ಕ್ರಮ ಕೈಗೊಂಡಿಲ್ಲ. ನಮ್ಮ ಮೇಲೆ ಇಷ್ಟು ಹರಾಸ್ಮೆಂಟ್ ಆಗಿದೆ. ಒಬ್ಬ ಹೆಣ್ಮಗಳು ಅಂತ ನೋಡ್ದೇನೆ ಆ ಶ್ರೀನಿವಾಸ್ ಅಕ್ಕಂತ ಅಂತವ್ರು ನನ್ನ ಬಟ್ಟೆ ಎಲ್ಲ ಹರಿದಿದ್ದಾರೆ ಸರ್. ಮುನಿರಾಜು ಬಾಮೈದ ಶ್ರೀನಿವಾಸು ಅನ್ನೋರು ಬಟ್ಟೆ ಹರಿದು ನನ್ನಲ್ಲೇ ನಡೆದಿದ್ದು ಗಲಾಟೆಯಲ್ಲೇ ಬಟ್ಟೆ ಇಲ್ಲ ಹರಿದು ನನ್ನ ಅಷ್ಟು ದೂರ ಎಳ್ಕೊಂಡೋಗಿ ಗುಂಪು ಸೇರಿ ಮತ್ತೆ ಹೊಡೆದಿದ್ದಾರೆ. ಹೊಡೆದು ಇಷ್ಟೆಲ್ಲ ಮಾಡಿದ್ರು ಸಹ ಯಾರು ಯಾವುದೇ ತರ ಕ್ರಮ ಕೈಗೊಂಡಿಲ್ಲ. ಇದೆಲ್ಲ ನನ್ನ ಕಂಪ್ಲೇಂಟಲ್ಲೆಲ್ಲ ಬರೆದು FIR ಎಲ್ಲ ಮಾಡಿದ್ರು ಯಾರು ಏನು ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಾಂತ್ವನ ಕೇಂದ್ರಕ್ಕೆ ಬಂದು ದೀನ್ ದಯಾಳ್ ಸಂಸ್ಥೆ ಪರವಾಗಿ ನಾನು ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದೀನಿ ಸರ್. ಇನ್ನು ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದು ನಂತರ ಪೆರೇಸಂದ್ರ ಠಾಣೆಗೆ ಬಂದು ದೂರು ನೀಡಿದರೂ ಕ್ರಮ ಜರುಗಿಸದ ಕಾರಣ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಸಹಾಯ ಪಡೆದಿದ್ದಾರೆ. ಅನ್ಯಾಯಕ್ಕೆ ಒಳಗಾಗಿರುವ ಈ ಅಮಾಯಕ ಮಹಿಳೆಗೆ ನ್ಯಾಯ ಸಿಗುವವರೆಗೂ ಆಕೆಯ ಜೊತೆಗಿರುವುದಾಗಿ ಸಾಂತ್ವನ ಕೇಂದ್ರದ ರೂವಾರಿ ದೀನದಯಾಳು ನಾರಾಯಣಪ್ಪ ತಿಳಿಸಿದ್ದಾರೆ. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಪತಿಯ ಅಕ್ರಮ ಸಂಬಂಧ ಶಂಕೆಯಿಂದ ಬೇಸತ್ತ ನವವಿವಾಹಿತೆಯೊಬ್ಬಳು ಸಾವಿಗೆ ಶರಣಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಕೊಂಡವಾಲಹಳ್ಳಿ ಗ್ರಾಮದಲ್ಲಿ ಸಂಭವಿಸಿದೆ. ಗುಡಿಬಂಡೆ ತಾಲೂಕಿನ ಕೊಂಡವಾಲಹಳ್ಳಿ ಗ್ರಾಮದಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರು ಕೆಎಸ್ ಜಯಶ್ರೀ 30 ವರ್ಷ. ಸಾವಿಗೆ ಶರಣಾದವರು ನವವಿವಾಹಿತೆ ಆಗಿದ್ದು ಕೇವಲ 6 ತಿಂಗಳ ಹಿಂದೆಯಷ್ಟೇ ಶಿಡ್ಲಘಟ್ಟ ತಾಲೂಕಿನ ಕೊಂಡರಾಯಪ್ಪನಹಳ್ಳಿಯ ಚಂದ್ರಶೇಖರ್ ಎಂಬ ಯುವಕನೊಂದಿಗೆ ವಿವಾಹವಾಗಿದ್ದ. ಜಯಶ್ರೀ ಇದೀಗ ತನ್ನ ತವರು ಮನೆಯಲ್ಲೇ ಜೀವತ್ಯಾಗ ಮಾಡಿದ್ದಾಳೆ. ಜಯಶ್ರೀ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಪತಿ ಚಂದ್ರಶೇಖರ್ ತನ್ನ ಕಿರುಕುಳಕ್ಕೆ ಕಾರಣ ಎಂದು ಸ್ಪಷ್ಟ ಉಲ್ಲೇಖ ಮಾಡಿದ್ದಾರೆ. ಗೊಲ್ಲಹಳ್ಳಿಯ ಬಿಂದು ಎಂಬಾಕೆಯ ಜೊತೆಗೆ ಚಂದ್ರಶೇಖರ್ ಸದಾ ಚಾಟಿಂಗ್ನಲ್ಲಿ ತೊಡಗಿಸಿಕೊಂಡಿದ್ದ. ಅದನ್ನು ಪ್ರಶ್ನಿಸಿದಾಗ ಪತಿ ಹಿಂಸೆ ಕೊಡುತ್ತಿದ್ದ ಎಂಬ ಆರೋಪ ಡೆತ್ ನೋಟ್ನಲ್ಲಿ ಬರೆದಿದೆ. ಡೆತ್ ನೋಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಗ್ರಾಮಸ್ಥರು ಪತಿ ಚಂದ್ರಶೇಖರ್ ಬಂಧನವಾಗುವವರೆಗೂ ಶವ ಸಂಸ್ಕಾರಕ್ಕೆ ಅವಕಾಶ ಕೊಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಅವರು ಗಂಡನ ಮನೆಯಲ್ಲಿ ವಾಸ ಇದ್ದರು. ಇದಕ್ಕಿದ್ದಂಗೆ ಏನು ಸಮಸ್ಯೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಒಂದು 3 ದಿವಸದ ಹಿಂದೆ ಮನೆಗೆ ಬಂದವರೇ ರಾತ್ರಿ ಅವರು ಸೂಸೈಡ್ ಮಾಡ್ಕೊಂಡವ್ರೆ. ಬೆಂಕಿ ಹಚ್ಕೊಂಡು ಬಾತ್ರೂಮ್ಗೆ ಹೋಗಿ ಯಾರಿಗೂ ಗೊತ್ತಿಲ್ಲದೆ ಮಾಡ್ಕೊಂಡವ್ರೆ. ಇವಾಗ ನಮಗೆ ಗೊತ್ತಾಗ್ತಾ ಇದೆ ಅವರ ಗಂಡನ ಒಂದು ಕಿರುಕುಳ, ಗಂಡನ ಒಂದು ಬೇರೆ ವ್ಯಾಮೋಹದಿಂದ ಇವರಿಗೆ ಸಂಶಯ ಆಗಿ ಇವರು ಹೇಳಿಕೊಳ್ಳಕ್ಕಾಗದೇ ಇರುವಂಥ ಸಮಸ್ಯೆಯಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ನಮ್ಮ ಗ್ರಾಮದ ಪರವಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಇಮ್ಮಿಡಿಯೇಟಾಗಿ ಅವನ ಗಂಡ ಬರಬೇಕು, ಅವನ ಅರೆಸ್ಟ್ ಮಾಡಬೇಕು. ಅದ್ರ ತನಕ ನಾವು ಯಾವುದೇ ಒಂದು ಪ್ರೋಸೆಸ್ಗೂ ಅವಕಾಶ ಕೊಡೋಣ. ಇಷ್ಟು ನಮ್ಮ ಗ್ರಾಮದ ಬೇಡಿಕೆಯಾಗಿದೆ. ಘಟನೆಯಿಂದ ಕೊಂಡವಾರ್ಲಹಳ್ಳಿ ಗ್ರಾಮದಲ್ಲಿ ಮೌನ ಆವರಿಸಿತ್ತು. ತೀವ್ರ ಚರ್ಚೆ ಮುಂದುವರೆದಿದೆ. ಸ್ಥಳಕ್ಕೆ ಗುಡಿಬಂಡೆ ಠಾಣಾ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ಮಂಜುನಾಥ್, ಈನಿಸ್ ಟಿವಿ, ಗುಡಿಬಂಡೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮೇಲೆ ಹಿರಿಯ ವಕೀಲ ರಾಕೇಶ್ ಕಿಶೋರ್ ಎನ್ನುವವರು ಶೋ ಎಸೆದು ಸನಾತನ ಧರ್ಮ ವಿರೋಧಿ ಎಂದು ಘೋಷಣೆ ಕೂಗಿ ದೌರ್ಜನ್ಯ ಎಸಗಿರುವುದನ್ನು ವಿರೋಧಿಸಿ ಚಿಕ್ಕಬಳ್ಳಾಪುರದಲ್ಲಿ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮೇಲೆ ಹಿರಿಯ ವಕೀಲ ರಾಕೇಶ್ ಕಿಶೋರ್ ಶೋ ಎಸೆದು ಸನಾತನ ಧರ್ಮ ವಿರೋಧಿ ಎಂದು ದೌರ್ಜನ್ಯ ಎಸಗಿರುವುದು ಸಂವಿಧಾನ ಪೀಠಕ್ಕೆ ಅವಮಾನ ಮಾಡಿದಂತಾಗಿದೆ. ಆತನನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರದಲ್ಲಿ ಮಹಾನ್ ನಾಯಕ ಅಂಬೇಡ್ಕರ್ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದರು. ನಗರದ ಅಂಬೇಡ್ಕರ್ ಭವನದಿಂದ ಶಿಡ್ಲಘಟ್ಟ ವೃತ್ತದವರೆಗೂ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಇನ್ನು ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ, ಗವಾಯಿ ಒಬ್ಬ ದಲಿತ ನ್ಯಾಯಾಧೀಶರು ಅನ್ನೋ ಕಾರಣಕ್ಕೆ ಮೊಕದ್ದಮೆಯೊಂದರಲ್ಲಿ ತನ್ನ ಪರ ತೀರ್ಪು ನೀಡಿಲ್ಲ ಅಂತ ತನ್ನ ಕಾಲಲ್ಲಿದ್ದ ಶೂ ಎತ್ತಿ ನ್ಯಾಯಾಧೀಶರತ್ತ ಬೀಸಲು ಮುಂದಾಗಿ ನ್ಯಾಯಾಲಯದ ಸಭಾಂಗಣದಲ್ಲಿ ದೌರ್ಜನ್ಯ ಎಸಗಿದ್ದಾರೆ. ಸನಾತನ ಧರ್ಮದ ವಿರೋಧಿ ಎಂದು ಘೋಷಣೆ ಕೂಗಿದ್ದಾರೆ. ಅಷ್ಟೆಲ್ಲ ನಡೆದರೂ ವಿಚಲಿತನಾಗದೆ ಕಾರ್ಯನಿರ್ವಹಿಸಿದ ಗವಾಯಿಯ ಕಾರ್ಯಕ್ಷಮತೆಯನ್ನ ಮೆಚ್ಚಲೇಬೇಕು. ಅವರೊಬ್ಬ ದಲಿತ ನ್ಯಾಯಾಧೀಶರು, ಅವರನ್ನ ಅವಮಾನ ಪಡಿಸಲೆಂದೇ ಶೂ ತೋರಿಸಿದ್ದಾರೆ. ಇದೊಂದು ನಾಚಿಕೆಗೇಡಿನ ಸಂಗತಿ. ಅಂಬೇಡ್ಕರ್ ರಚಿಸಿದ ಸಂವಿಧಾನಕ್ಕೆ ಅವಮಾನ ಮಾಡಿದಂತೆ. ಅಂತಹ ಹಿಂದೂವಾದಿ ಕೋಮುದ್ವೇಷಿ ವಕೀಲನನ್ನ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ಕೊಡಬೇಕೆಂದು ಒತ್ತಾಯಿಸಿದರು. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿಯವರ ಮೇಲೆ ರಾಕೇಶ್ ಕಿಶೋರ್ ಅವರು ಏನು ಒಂದು ಮೊಕದ್ದಮೆಯನ್ನು ಹಾಕಿರ್ತಾರೆ ಕೋರ್ಟಲ್ಲಿ, ಆ ಮೊಕದ್ದಮೆಗೆ ಶುಲ್ಕವಾಗಿ ಏನು ಇದು ಕೇಸ್ ಹೊರಟೋದೆ ಅಂತ ಹೇಳಿಬಿಟ್ಟು ಆ ಒಂದು ಕಿಶೋರ್ ಅವರು ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿಯವರ ಮೇಲೆ ಶೂವನ್ನು ಎಸೆತಾರೆ. ವಿಚಾರ ಏನಿವತ್ತು ದಲಿತರನ್ನ ದಮನ ಮಾಡಬೇಕು, ದಲಿತರು ಉನ್ನತ ಅಧಿಕಾರಿಗಳಲ್ಲಿ ಇರಬಾರ್ದು, ದಲಿತ ಒಬ್ಬ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ ಅಂತ ಹುನ್ನಾರ ಉಟ್ಕೊಂಡು ಇವತ್ತು ನಮ್ಮ ನಾಳುವ ಸರ್ಕಾರಗಳು ಇವತ್ತು ತುಳಿತಾ ಇದ್ದಾವೆ. ಇವತ್ತು ಉದಾಹರಣೆಗೆ ನಾವು ಹೇಳ್ತಾ ಇದ್ದೀವಿ, ನಾವು ಏನು ಸುಮ್ಮನೆ ಇದ್ದೀವಿ ಅಂತ ನಮ್ಮನ್ನು ತಟ್ಟು ನೋಡ್ತಾ ಇದ್ದಾರೆ. ಇವತ್ತು
ಮನುವಾದ ಸಂಸ್ಕೃತಿ ಈ ಒಂದು ದಲಿತರನ್ನು ಮುಟ್ಟಿ ನೋಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇವತ್ತು ಅಂಬೇಡ್ಕರ್ ವಾರಸದಾರರು ನಾವೆಲ್ಲ ಇದ್ದೀವಿ. ಇವತ್ತು ಏನು ಸಂವಿಧಾನದಲ್ಲಿ ಪೀಠ ಇವತ್ತು ಮುಖ್ಯ ನ್ಯಾಯಮೂರ್ತಿಗಳು ಅವಮಾನಿತಕ್ಕಂಥ ಅವಮಾನ ಇಡೀ ಭಾರತ ದೇಶಕ್ಕೆ ಆಗಿರ್ತಂಥ ಅವಮಾನ. ಇವತ್ತು ಗವಾಯಿಯವರಿಗೆಲ್ಲ ಶೂಲಾಡಿದಿರೋದು ಇಡೀ ಭಾರತ ಮಾತೆಯ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಇವತ್ತು ಅವಮಾನ ಮಾಡಿದ್ದಾರೆ. ಅಂತಹ ಕಿಶೋರ್ ಅವರನ್ನು ಈ ದೇಶದಿಂದ ಹೊರದೂಡಿಸಬೇಕು. ದೇಶದ್ರೋಹಿ. ಇನ್ನು ಈ ವೇಳೆ ಜಿಲ್ಲಾ ಸಂಚಾಲಕ ಸದಲಿ ಮಂಜುನಾಥ್ ಬಾಗೇಪಲ್ಲಿ, ತಾಲೂಕು ಅಧ್ಯಕ್ಷ ನಾರಾಯಣಸ್ವಾಮಿ, ವರಮಲ್ಲೇನಹಳ್ಳಿ ಮುನಿರಾಜ್, ವೆಂಕಟನಾರಾಯಣಪ್ಪ ಮತ್ತಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಏನಾದರೂ ನಾವು ಪ್ರತಿಭಟನೆ ಮಾಡಿದ್ರೆ ಕರೆದು ಬೇಯಿಸಿದ ಆಹಾರ ತಿನ್ನದೆ ಹಣ್ಣು ತರಕಾರಿಯಂತಹ ಪೌಷ್ಟಿಕ ಆಹಾರ ಸೇವನೆಯಿಂದ ಆರೋಗ್ಯ ಉತ್ತಮವಾಗಿ ಇರುತ್ತದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ತಾಲೂಕಿನ ದೇವರಗುಡಿಪಲ್ಲಿ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನಾಕಾರಿಗಳ ಕಚೇರಿ, ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಸಹಯೋಗದಲ್ಲಿ ದೇವರಗುಡಿಪಲ್ಲಿ ಕ್ಲಸ್ಟರ್ಡ್ ಮಟ್ಟದ ಪೌಷ್ಟಿಕ ಆಹಾರ ಅಭಿಯಾನ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಡಿಎನ್ ಸತ್ಯನಾರಾಯಣ ರೆಡ್ಡಿ ಮಾತನಾಡಿ, ಇಂದಿನ ಮಕ್ಕಳಿಗೆ ಹೊರಗಡೆ ಮಾಡುವ ಕಲಬೆರಕೆ, ಕುರುಕುಲು ತಿಂಡಿ, ಲೇಸ್ ನಂತಹ ಆಹಾರಗಳು ಇಷ್ಟಪಡ್ತಾರೆ. ಹೊರಗಡೆ ಆಹಾರ ಸೇವನೆ ಬೇಡ, ಮನೆಯಲ್ಲಿ ಸಿದ್ಧ ಮಾಡಿದ ಆಹಾರವನ್ನು ಸೇವಿಸಬೇಕು. ರೋಗಗಳು ಹರಡುವ ಮುನ್ನ ಎಚ್ಚರ ವಹಿಸಬೇಕು. ಮಕ್ಕಳು, ಮಹಿಳೆಯರು, ಹೆಣ್ಣು ಮಕ್ಕಳು ಪೌಷ್ಟಿಕ ಆಹಾರ ಸೇವನೆ ಮಾಡುವಂತೆ ಆರೋಗ್ಯ ಶಿಶು ಕಲ್ಯಾಣ ಇಲಾಖೆಗಳು ಜನಜಾಗೃತಿ ಮೂಡಿಸಲು ಸರ್ಕಾರ ಪೌಷ್ಟಿಕ ಆಹಾರ ಸೇವನೆ ಸಪ್ತಾಹ ಮಾಡುತ್ತಿದೆ ಎಂದು ತಿಳಿಸಿದರು. ಇರ್ತಕ್ಕಂಥ ಅಂಶಗಳು ಇರ್ತಕ್ಕಂಥವು ನ್ಯೂಟ್ರಿಷಿಯಸ್ ಫುಡ್ ಅಂತ ಏನು ಕರಿತೀವಿ, ಅದು ಬಹಳ ಮುಖ್ಯ. ಇವತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಪದಾರ್ಥಗಳು ನ್ಯಾಚುರಲ್ ಆಗಿ ಏನು ಅವೈಲಬಿಲಿಟಿ ಇದೆ ಇಲ್ಲೆಲ್ಲ ಡಿಸ್ಪ್ಲೇ ಮಾಡಿ ಇಟ್ಟಿದ್ದಾರೆ. ದಿಸ್ ಈಸ್ ದ ಬೆಸ್ಟ್ ಫುಡ್ ಇರ್ತಕ್ಕಂಥದ್ದು. ನಾವೇನು ಮಾಡ್ತಾ ಇದ್ದೀವಿ, ಫಾಸ್ಟ್ ಫುಡ್ಗೆ ಇವತ್ತು ಮೊರೆ ಹೋಗ್ತಾ ಇದ್ದೀವಿ ಟೇಸ್ಟ್ಗೋಸ್ಕರ. ಅದೆಲ್ಲ ವಿಷಕಾರಿ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದಾಗಿರ್ತದೆ. ಈಗೇನಿಲ್ಲಿ ಲಭ್ಯ ಇದೆ, ಇಲ್ಲಿ ಇಟ್ಟಿದ್ದಾರೆ, ಇವೆಲ್ಲವೂ ಕೂಡ ಅಮೃತ ಆಹಾರ ಇದ್ದಂಗೆ. ಇದನ್ನು ಹೆಚ್ಚಾಗಿ ಬಳಸೋದ್ರಿಂದ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಕೆ ರತ್ನಮ್ಮ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯ ಮೇಲ್ವಿಚಾರಕಿ ಅನ್ಸುಬಾಯಿ, ಮುದ್ದೇನಹಳ್ಳಿ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ನ ಸಿಬ್ಬಂದಿಯವರಾದ ಆರ್ ರಾಜೀವ್, ಕೃಷ್ಣಾರೆಡ್ಡಿ, ಸಂತೋಷ್, ವೆಂಕಟೇಶ್, ಅಂಗನವಾಡಿ ನೌಕರರ ಸಂಘದ ತಾಲೂಕು ಕಾರ್ಯದರ್ಶಿ ಗೀತಾ ಮತ್ತಿತರರು ಉಪಸ್ಥಿತರಿದ್ದರು. ಪಿಎಸ್ ರಾಜೇಶ್, ನ್ಯೂಸ್ ಟಿವಿ, ಬಾಗೇಪಲ್ಲಿ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಹಮ್ಮಿಕೊಂಡಿದ್ದ 90 ದಿನಗಳ ಮಧ್ಯಸ್ಥಿಕೆ ರಾಷ್ಟ್ರಕ್ಕಾಗಿ ವಿಶೇಷ ಅಭಿಯಾನದಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 22,334 ಪ್ರಕರಣವನ್ನು ಇತ್ಯರ್ಥಪಡಿಸಲಾಗಿತ್ತು. ಅವುಗಳ ಪೈಕಿ ವೈವಾಹಿಕ ಪ್ರಕರಣಗಳು, ಅಪಘಾತದ ಹಕ್ಕುಗಳ ಪ್ರಕರಣ, ಕೌಟುಂಬಿಕ ದೌರ್ಜನ್ಯ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣ, ವಾಣಿಜ್ಯ ವಿವಾದದ ಪ್ರಕರಣಗಳು ಒಳಗೊಂಡಿವೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷೆ ನೇರಳೆ ವೀರಭದ್ರಯ್ಯ ಭವಾನಿ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದ ಮಿನಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷೆ ನೇರಳೆ ವೀರಭದ್ರಯ್ಯ ಭವಾನಿರವರು ಜುಲೈ ತಿಂಗಳಿನಿಂದ ಸೆಪ್ಟೆಂಬರ್ ತಿಂಗಳವರೆಗೂ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಮಧ್ಯಸ್ಥಿಕೆ 90 ವಿಶೇಷ ಅಭಿಯಾನದಡಿ ಒಟ್ಟು 22,334 ಪ್ರಕರಣಗಳು ಇತ್ಯರ್ಥಗೊಂಡಿದ್ದು, ಕಕ್ಷಿದಾರರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತು. ಈ ವಿಶೇಷ ಮಧ್ಯಸ್ಥಿಕೆ ಕಾರ್ಯಕ್ರಮದಲ್ಲಿ ಜಿಲ್ಲಾದ್ಯಂತ ಬಾಕಿ ಇದ್ದ 372 ವೈವಾಹಿಕ ಪ್ರಕರಣಗಳಲ್ಲಿ 35 ಪ್ರಕರಣ ಇತ್ಯರ್ಥವಾಗಿವೆ. 4,066 ಕ್ರಿಮಿನಲ್ ಹಾಗೂ ಸಿವಿಲ್ ಪ್ರಕರಣಗಳು, 17 ಪ್ರಕರಣ ಖುಲಾಸೆಗೊಳಿಸಲಾಯಿತು. ಇತರೆ ಜೊತೆಗೆ ವೈವಾಹಿಕ ಪ್ರಕರಣಗಳು ಮತ್ತು ಕೌಟುಂಬಿಕ ದೌರ್ಜನ್ಯ ಪ್ರಕರಣಗಳು ದಂಡ ಸಂಹಿತೆ ಕಲಂ 125 ಮತ್ತು ಕೌಟುಂಬಿಕ ಸೇರಿದಂತೆ ಒಟ್ಟು 35 ಪ್ರಕರಣಗಳು ಇತ್ಯರ್ಥಪಡಿಸಲಾಯಿತು. ಅಪಘಾತ ಪರಿಹಾರ ಪ್ರಕರಣದಲ್ಲಿ ವಿಶೇಷ ಅಭಿಯಾನದಲ್ಲಿ ಒಟ್ಟು 2 ಎಂಬಿಸಿ ಪ್ರಕರಣಗಳು ವಿಲೇವಾರಿ ಮಾಡಲಾಗಿದೆ. ಚೆಕ್ ಬೌನ್ಸ್ 97 ಹಾಗೂ ಎನ್ಐ ಆಯ್ಕೆ ಪ್ರಕರಣವನ್ನು ವಿಲೇವಾರಿ ಮಾಡಲಾಗಿದೆ ಎಂದು ವಿವರ ನೀಡಿದರು.
ನಾವು ಟೋಟಲಿ ನಮಗೆ ಕೊಟ್ಟಿರೋಂಥ ಇದ್ದಂಥ ಕೇಸ್ಗಳಲ್ಲಿ ನಾವು ಮ್ಯಾಟ್ರಿಮೋನಿಯಲ್ ಕೇಸಸ್ ಬಂದರೆ ಔಟ್ ಆಫ್ 372 ಕೇಸಸ್ ಅದನ್ನ ಆ ಕೇಸಸ್ಸಲ್ಲಿ ಐಡೆಂಟಿಫೈ ಆಗಿತ್ತು. ಅದರಲ್ಲಿ 35 ಕೇಸಷ್ಟು ಪ್ರಕರಣನ ಇತ್ಯರ್ಥ ಮಾಡಿದೆ ಮೀಡಿಯೇಷನಲ್ಲಿ. ಮತ್ತು ಅಪಘಾತದ ಪ್ರಕರಣಗಳಲ್ಲಿ 2 ಕೇಸ್ ಇತ್ಯರ್ಥ ಆಗಿದೆ. ಹಾಗೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸಸಲ್ಲಿ 1 ಮತ್ತು ಚೆಕ್ ಬೌನ್ಸ್ ಕೇಸಸಲ್ಲಿ ಹೇಳಬೇಕಂದ್ರೆ 97 ಕೇಸು ಇತ್ಯರ್ಥ ಆಗಿದೆ. ಆಮೇಲೆ ಸಾಲ ವಸೂಲತಿ ಕೇಸಸಲ್ಲಿ ಅಂದರೆ ರಿಕವರಿ ಕೇಸಸಲ್ಲಿ 1, ಆಮೇಲೆ ಪಾರ್ಟಿಷನ್ ಸೂಟಲ್ಲಿ 37 ಹಾಗೂ ಮತ್ತು ಇತರ ಅದರ್ಸ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಮ್ಯಾಟರ್ಸಲ್ಲಿ 17 ಪ್ರಕರಣಗಳು ಇತ್ಯರ್ಥ ಆಗಿದೆ. ಟೋಟಲಿ 190 ಕೇಸಸ್ ನಾವು ನಮ್ಮ ಮೀಡಿಯೇಷನ್ ಡ್ರೈವಲ್ಲಿ ಇವಾಗ ಸುಪ್ರೀಂ ಕೋರ್ಟ್ ಮಾರ್ಗದರ್ಶನ ಮೇರೆಗೆ ಮಾಡಿದಂಥ ಇದರಲ್ಲಿ 1 ಜುಲೈ 2025 ಇಂದ 7 ಅಕ್ಟೋಬರ್ 2025 ಅವರೆಗೆ ನಾವು 190 ಕೇಸಸ್ ಅಷ್ಟು ಇತ್ಯರ್ಥ ಮಾಡಿದ್ದೀವಿ. ಇದರಲ್ಲಿ ಒಂದು ವಿಶೇಷ ಏನು ಹೇಳಬೇಕು ಅಂತಂದರೆ ಚೆಕ್ ಬೌನ್ಸ್ ಕೇಸಸಲ್ಲಿ ಇದ್ದಂಥ ಒಂದು 2014 ಮ್ಯಾಟ್ರ್. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವೆರಿ ಸ್ಮಾಲ್ ಅಮೌಂಟ್. ಇಟ್ ವಾಸ್ ಅರೌಂಡ್ ಲೆಸ್ ದೆನ್ 1,50,000 ಇದ್ದಂಥ ಸ್ಮಾಲ್ ಚಿಕ್ಕ ಅಮೌಂಟ್, ಸುಮಾರು ಆಲ್ಮೋಸ್ಟ್ 9 years ಆಫ್ ಲಿಟಿಗೇಷನ್. ಅದನ್ನು ಆ್ಯಕ್ಚುಲಿ ಮೇಡಮ್ ಲತಾ ಕುಮಾರಿ ಮೇಡಮ್ ಅವರ ಕೋರ್ಟ್ನಲ್ಲಿ ಅವರ ಮಾರ್ಗದರ್ಶನದಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಮ್ಯಾಟರ್ನ ಒಂದು ಇತ್ಯರ್ಥ ಆಯಿತು. ಇದೇ ಇನ್ನು ಸುದ್ದಿಗೋಷ್ಠಿಯಲ್ಲಿ ಇತರೆ ನ್ಯಾಯಾಧೀಶರಾದ ಉಮೇಶ್, ಲತಾ ಹಾಗೂ ವಕೀಲ ಸಂಘದ ಅಧ್ಯಕ್ಷ KV ಅಭಿಲಾಷ್ ಜೊತೆಗಿದ್ರು. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ ದರ್ಗಾ ಹತ್ತಿರ MG ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ನಲ್ಲಿ ಚರ್ಮರೋಗ ತಜ್ಞರು, ಜನರಲ್ ಮೆಡಿಸಿನ್ ಮತ್ತು ಸಾಮಾನ್ಯ ವೈದ್ಯರ ಸೇವೆ ಲಭ್ಯವಿದೆ. 8 ವರ್ಷಗಳ ಅನುಭವ ಹೊಂದಿರುವ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವೈಆರ್ MD DVL ಫೆಲೋಶಿಪ್ ತಜ್ಞರ ಸೇವೆ ಲಭ್ಯವಿದ್ದು, ಎಲ್ಲ ರೀತಿಯ ಚರ್ಮ ರೋಗಗಳು, ಏರ್ ಟ್ರಾನ್ಸ್ಪ್ಲಾಂಟೇಷನ್, ಏರ್ ರಿಮೂವಲ್, ಎಲ್ಲ ರೀತಿಯ ಮೊಡವೆಗಳ ಕಲೆ, ಕಪ್ಪು ಕಲೆಗಳನ್ನು ತೆಗೆಯಲಾಗುವುದು. ಲೇಸರ್ ಟ್ರೀಟ್ಮೆಂಟ್ ಸೇರಿದಂತೆ ಚರ್ಮ ರೋಗಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ಚಿಕಿತ್ಸೆ ನೀಡಲಾಗುವುದು. ಪ್ರತಿ ಶುಕ್ರವಾರ ಮತ್ತು ಭಾನುವಾರ 11 ರಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ನಮ್ಮ ಪಾಲಿಕ್ಲಿನಿಕ್ನಲ್ಲಿ ಡಾಕ್ಟರ್ ಕಾರ್ತಿಕ್ ಆರ್ MBBS MD ಫಿಸಿಷಿಯನ್ ಮತ್ತು ಡಯಾಬಿಟಿಸಿಷಿಯನ್ ಸೇವೆ ಪ್ರತಿದಿನ ರಾತ್ರಿ 8 ರಿಂದ 9 ರವರೆಗೆ ಲಭ್ಯವಿದೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ವೈದ್ಯರ ಸೇವೆ ಸಂಜೆ 6 ರಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿದೆ. ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವುದು ನಮ್ಮ ಧ್ಯೇಯ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಚಿಕ್ಕಸಣ್ಣೆ ಗ್ರಾಮದ ಮಹರ್ಷಿ ವಾಲ್ಮೀಕಿ ಕಲೆ, ಕ್ರೀಡೆ, ಸಾಂಸ್ಕೃತಿಕ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ವಾಲ್ಮೀಕಿರವರು ದೇಶಕ್ಕೆ ಹಾಗೂ ವಿಶ್ವಕ್ಕೆ ಕೊಟ್ಟಿರುವಂತಹ ಮಹಾನ್ ಗ್ರಂಥ ರಾಮಾಯಣವನ್ನ ಅರಿತರೆ ಮಾತಾ ಪಿತೃ ಹಾಗೂ ಗುರುವಿನ ಮಹತ್ವ, ಭ್ರಾತೃತ್ವ ಹಾಗೂ ಗೌರವ ಸಂಸ್ಕೃತಿ ಹೆಚ್ಚಲಿದೆ. ಪೋಷಕರ ಬಗ್ಗೆ ಅರಿತು ಮಕ್ಕಳಿಗೂ ಸಹ ಕಲಿಸಬೇಕು. ರಾಮಾಯಣ ಗ್ರಂಥದಲ್ಲಿ ಜೀವನ ಏಳು ಬೀಳಿನ ಘಟನೆಯನ್ನ ಕಾಣಬಹುದು. ಶ್ರೀ ಮಹರ್ಷಿ ವಾಲ್ಮೀಕಿಯ ರಾಮಾಯಣ ಮಹಾಕಾವ್ಯದ ಮೂಲ ವಿಶ್ವಕ್ಕೆ ಸಾರಿದ ಸಮಾನತೆ, ಸೋದರರಂತೆಯ ತತ್ವವನ್ನ ಸಾಮಾಜಿಕ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಇಡೀ ವಿಶ್ವಕ್ಕೆ ಬದಲಾವಣೆಯ ಮಾರ್ಗ ತೋರೋಣ ಎಂದು ದೇವನಹಳ್ಳಿ ತಾಲೂಕಿನ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷ ಡೈರಿ ನಾಗೇಶ್ ಬಾಬು ಹೇಳಿದರು. ಇನ್ನು ಈ ವೇಳೆ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ರಾಜ್ಯ ಅಧ್ಯಕ್ಷ ಹನುಮಂತಯ್ಯ, ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಮುಕುಂದ,
ಎ ಚಂದ್ರಶೇಖರ್, SRB ರಾಜಣ್ಣ, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಭುವನಹಳ್ಳಿ ಮುನಿರಾಜು, ದೇವನಹಳ್ಳಿ ತಾಲೂಕು ವಾಲ್ಮೀಕಿ ನಾಯಕ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರಪ್ಪ ಇತರರು ಹಾಜರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪಾರ್ಟಿ ನೆಪ ಮಾಡಿ ಪುಸಲಾಯಿಸಿ ಸ್ನೇಹಿತನನ್ನ ಬರ್ಬರವಾಗಿ ಕೊಚ್ಚಿ ಕೊಲೆ, ಜಮೀನು ವಿಚಾರವಾಗಿ ಕೊಲೆ ಶಂಕೆ. ಗಂಗಮ್ಮ ದೇವಿ ವಿಗ್ರಹದ ಮೇಲೆ ಕಾಲಿಟ್ಟು ಜಳಕ ಪ್ರಕರಣ, ಹಿಂದೂ ಪರ ಸಂಘಟನೆಗಳಿಂದ ಆಕ್ರೋಶ, ಬಂಧಿಸುವಂತೆ ಆಗ್ರಹಿಸಿ ಜಿಲ್ಲಾ ವರಿಷ್ಠ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ. ಇದ್ದಕ್ಕಿದ್ದಂತೆ ಸುರಿದ ಜೋರು ಮಳೆ, ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಕಾಮಗಾರಿ ಹಿನ್ನೆಲೆ ಕೆರೆಯಂತಾಯಿತು ಚಿಕ್ಕಬಳ್ಳಾಪುರ MG ರಸ್ತೆ, ಗಂಟೆಗಟ್ಟಲೆ ಸಂಚಾರ ಸ್ಥಗಿತ. ಒಂಟಿ ಮಹಿಳೆ ಮನೆಗೆ ಮಧ್ಯರಾತ್ರಿ ನುಗ್ಗಿದ ಗುಂಪು, ಜಮೀನು ಮಾರಾಟ ವಿಚಾರವಾಗಿ ಗಲಾಟೆ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ.